ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ. ಅನೇಕ ಬಾರಿ ಹೇಳಿದ್ದೀನಿ, ಇವತ್ತು ನಾನು ಹೇಳ್ತೀನಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಮಾಡಬಾರದು ಭ್ರಷ್ಟಾಚಾರ ಆಗಿದೆ ರಾಜ್ಯದಲ್ಲಿ. ಕೇವಲ ಸಿದ್ದರಾಮಯ್ಯ ಒಬ್ಬರೇ ಅಲ್ಲ, ರಾಜ್ಯದಲ್ಲಿರ್ತಕ್ಕಂಥ ಬಹುತೇಕ ಸಚಿವ ಸಂಪುಟ ಸದಸ್ಯಗಳು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಬಹುಶಃ ಪಾರದರ್ಶಕವಾಗಿ ತನಿಖೆ ಆದರೆ ಭಾಳಷ್ಟು ಜನ ಜೈಲಿಗೆ ಹೋಗ್ತಾ ಇದ್ದಾರೆ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ, ಅಧ್ಯಕ್ಷರಿಗೆ, ಅಧಿಕಾರಕ್ಕೆ ಬರುವ ಪೂರ್ವದಲ್ಲಿ ನೀವೇನು ಹೇಳಿದ್ರಿ, ಭರವಸೆಗಳು, ಇವತ್ತು ಭರವಸೆಗಳು ವಿಫಲವಾಗಿದೆ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮಹಿಳೆಯರ ಖಾತೆಗೆ 2 ತಿಂಗಳು ಗೃಹಲಕ್ಷ್ಮಣವನ್ನು ಬಿಡುಗಡೆ ಮಾಡಿರಿ. ಚುನಾವಣೆ ಆದಮೇಲೆ ಟಿಶ್ಯೂ ಪೇಪರ್ನಂತೆ ಜನರನ್ನು ಬಳಸ್ತಾ ಇದ್ದೀರಿ. ರಾಜ್ಯದ ಜನರನ್ನ ನಾಚೆ ಆಗಲ್ಲ ನಿಮಗೆ. ಯುವ ನಿಧಿ ಬಿಡುಗಡೆ ಮಾಡಿದಿರಾ? ಯುವ ನಿಧಿ ಬಿಡುಗಡೆ ಮಾಡಿಲ್ಲ, ಗೃಹಲಕ್ಷ್ಮಿ ಬಿಡುಗಡೆ ಮಾಡಿಲ್ಲ. 5 kg ಅಕ್ಕಿಗೆ 174 ರೂಪಾಯಿ ಮಾತ್ರ ಬಿಡುಗಡೆ ಮಾಡಿದ್ದಾರೆ. ರಾಜ್ಯದಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ವಾಲ್ಮೀಕಿ ನಿಗಮದ 187 ಕೋಟಿ ಅಂತ ಹೋರಾಟ ಮಾಡಿದ್ವಿ. ಸಿದ್ದರಾಮಯ್ಯನವರು 87 ಕೋಟಿ ಅಂತೇಳಿ ಅಧಿವೇಶನ ಅವರೇ ಮಾತಾಡಿದರು. ಮೂಢ ಹಗರಣ. ಈಗಾಗಲೇ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟ ಮೇಲೆ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಸಿದ್ದರಾಮಯ್ಯನವರು ಏನು ತಡೆಯಾಜ್ಞೆ ತರಕೊಟ್ಟಿದ್ರು ಮತ್ತು ಕೇಸ್ ಖುಲಾಸೆ ಮಾಡಿ ಕೇಳಿದ್ರು. ಅಂತಿಮವಾಗಿ ರಾಜ್ಯಪಾಲರ ಆದೇಶವನ್ನು ಸಂವಿಧಾನಕ್ಕೆ ಹುದ್ದೆ ರಾಜ್ಯಪಾಲರಿಗೆ ಅಪಮಾನ ಮಾಡಿದರು. ರಾಜ್ಯಪಾಲರು ಏನು ಮಾಡಿದ್ದು ಸರಿ ಇದೆ ಅಂತೇಳಿ ಸಾಮಾಜಿಕ ದೂರದಾರ ಕೊಟ್ಟರನ್ನ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿದ್ರು, ಅದು ಸರಿದೆ ಅಂತ ಹೇಳಿದ್ರು. ಮತ್ತು ಜನಪ್ರತಿನಿಧಿ ಕೋರ್ಟಲ್ಲಿ ವಿಶೇಷ ನ್ಯಾಯಾಲಯದಲ್ಲಿ ಲೋಕಾಯುಕ್ತ FIR ಮಾಡಬೇಕಂದ್ರೆ ಈಗಾಗಲೇ FIR ಆಗಿದೆ. ಸನ್ಮಾನ್ಯ ಜಮೀರ್ ಅಹಮದ್ ಅವರು, ನಾನು ಕೇಳ್ತೀನಿ ಸಿದ್ದರಾಮಯ್ಯನವರೇ, ನಿಮ್ಮ ಬಗ್ಗೆ ಅಪಾರವಾದ ಗೌರವ ಇತ್ತು, ರಾಜ್ಯದ ಜನ ನಿಮ್ಮ ಬಗ್ಗೆ ಗೌರವ ಇಟ್ಟಿದ್ರು. ಯಾವ ಜಮೀರ್ ಅಹಮದ್ ಅಂತವರು ನ್ಯಾಯಾಂಗ ನಿಂದನೆ ಆಗಿದೆ, ನ್ಯಾಯಾಧೀಶರಿಗೆ ಅಪಮಾನ ಮಾಡಿದರೆ, ಅಥವಾ ಬೈರತಿ ಸುರೇಶ್ ಹೊಗಳು ಭಟ್ರು ಹಣ ಲೂಟಿ ಹೊಡೆಯೋಕ್ಕೋಸ್ಕರ ನಿಮ್ಮ ಹೆಸರನ್ನ ದುರ್ಬಳಿ, ಈಗ ನಿಮ್ಮ ಹೆಸರಿಗೆ ಕಳಂಕ ತಂದ್ರೆ ಹೊಗಳು ಭಟ್ಟು ಇಟ್ಕೊಂಡು ಆಡಳಿತ ಮಾಡ್ತಾ ಇದ್ದೀರಿ. ಯಾವ ಜಮೀರ್ ಅಹಮದ್ ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂದರು, ಅಂಥವ್ರ ಜೊತೆಗಿಟ್ಟು ಓಡ್ತಿದ್ರಿ ಸ್ವಾರ್ಥಕ್ಕೋಸ್ಕರ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಸಿದ್ದರಾಮಯ್ಯನವರೇ, ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವ್ರ ಜೊತೆ ಸಂಗಾತಿ ಇದ್ದಂಥವ್ರು, ತಾವು ಸಂಗಡ ಇದ್ದಂಥವ್ರು, ಅವರ ಆದರ್ಶ ಗುಣಗಳನ್ನು ಅಳವಡಿಸ್ಕೊಳ್ಬೇಕು. ಕೇವಲ ಫೋನ್ ಕದ್ದಾಲಿಕೆ ಅವರ ಹೆಸರು ಬಂದಾಗ ಗೌರವದಿಂದ ರಾಜೀನಾಮೆ ಕೊಟ್ಟರು. ಸನ್ಮಾನ್ಯ ಯಡಿಯೂರಪ್ಪ ಹೆಸರು ಲೋಕಾಯುಕ್ತದಲ್ಲಿ ಹೆಸರು ಉಲ್ಲೇಖ ಆಯಿತು, ಗೌರವದಿಂದ ರಾಜೀನಾಮೆ ಕೊಟ್ಟರು. ಅವತ್ತು ನೀವೇನು ಹೇಳಿದ್ರು, ಯಡಿಯೂರಪ್ಪನವ್ರು ಕೊಟ್ಟಾಗ ಮುಖ್ಯಮಂತ್ರಿಗಳು ಅಧಿಕಾರ ದುರ್ಬಳಕೆ ಮಾಡ್ಕೊಳ್ತಾರೆ, ರಾಜೀನಾಮೆ ಕೊಡಬೇಕು, ಪಾರದರ್ಶಕವಾಗಿ ತನಿಖೆ ಆಗಬೇಕಂದ್ರೆ. ಈ ಮಾತು ನಿಮ್ಗೆ ಅಪ್ಲೈ ಆಗಲ್ವ ಸಿದ್ದರಾಮಯ್ಯನವರೇ? ಅಂದು ನೀವು ಆಡಿದಂಥ ಮಾತುಗಳು, ವಿಜಲ್ಸ್ಗಳು ಮಾಧ್ಯಮ ಸ್ನೇಹಿತರ ಹತ್ರ ನಮ್ಮ ಹತ್ರಲ್ಲಿದೆ. ಅಂದು ಒಂದು ನ್ಯಾಯ, ಇನ್ನೊಂದು ನ್ಯಾಯ. ಅದಕ್ಕೆ ತಕ್ಷಣ ರಾಜೀನಾಮೆ ಕೊಡಬೇಕು. ಈ ರಾಜ್ಯದ ಜನರಿಗೆ ನಿಮ್ಮ ಬಗ್ಗೆ ಗೌರವ ಏನು ಇತ್ತು ಅದನ್ನು ಉಳಿಸ್ಕೊಳ್ಬೇಕಂತೇಳಿ ಒತ್ತಾಯ ಮಾಡ್ತೀನಿ. ಮತ್ತು ಇಂದು ನಾನು ಈಗಾಗಲೇ ಅನೇಕ ಬಾರಿ ಹೇಳಿದ್ದೀನಿ, ನಮ್ಮ ಹಿಂದೂ ಯುವಕರನ್ನ ಪೊಲೀಸರು ಎಲ್ಲೋ ಒಂದು ಕಡೆ ಟಾರ್ಗೆಟ್ ಮಾಡ್ತಾಯಿದ್ದಾರೆ. ಆ ಗಣೇಶನ ಪೊಲೀಸ್ ಜೀಪ್ನಲ್ಲಿ ಕರ್ಕೊಂಡು ಹೋಗಿ ವಿಸರ್ಜನೆ ಮಾಡಿಸಿ ಮತ್ತು ಹಿಂದೂ ಯುವಕರಿಗೆ ಅಪಮಾನ ಮಾಡ್ತಾಯಿದ್ದೀರಿ, ಬಂಧಿಸ್ತಾ ಇದ್ದೀರಿ, ತಳಿಸ್ತಾ ಇದ್ದೀರಿ. ಮೊನ್ನೆ ಹೋದಂಥ ಸಂದರ್ಭದಲ್ಲಿ ನಾವು ಸಂಪೂರ್ಣ ಮಾಹಿತಿಯನ್ನು ಪಡೆದ್ವಿ. ಇವತ್ತು ಮಾಧ್ಯಮ ಸ್ನೇಹಿತರ ಮುಖಾಂತರ ಗೊತ್ತಾಯಿತು, ಯಾವ ಸತೀಶ್ ಪೂಜಾರ್ ದಾವಣಗೆರೆ ಅವರು ಪ್ರಚೋದನೆ ಭಾಷಣ ಮಾಡಿಲ್ಲ, ನಾಗಮಂಗಲದ ಘಟನೆಯನ್ನು ಖಂಡಿಸಿದರು, ಹಿಂದೂಗಳ ಪರವಾಗಿ ಮಾತಾಡಿದರು. ಅದಕ್ಕೋಸ್ಕರ ಈ SP ಅವರು ಸಹೋದರಿ ಪ್ರಚೋದನೆ ಭಾಷಣ ಅಂತ ಹೇಳಿದರು. ಅವರು ಪ್ರಚೋದನೆ ಮಾಡಿಲ್ಲ. ವಿಧಾನಸೌಧ 3ನೇ ಮಾಡಿಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಹೇಳಿದ್ರಲ್ಲ, ಅದು ಪ್ರಚೋದನೆ ಅಲ್ವಾ?
ಹಲವಾರು ಮಚ್ಚು ಪೆಟ್ರೋಲ್ ಬಾಂಬ್ ಎಸಿದ್ದಾರೆ, ಅದು ಪ್ರಚೋದನೆ ಅಲ್ವಾ? ಗಣೇಶನ ವಿಸರ್ಜನೆ ಮಾಡೋ ಸಂದರ್ಭದಲ್ಲಿ ಕಲ್ಲೆಸಿದ್ದಾರೆ, ಅಮಾಯಕರು ಬಲಿಪಶು ಹೋಗ್ತಾರೆ, ಅದು ಪ್ರಚೋದನೆ ಅಲ್ವಾ? ಎಸ್ ಪಿ ಅವ್ರಿಗೆ ಕೇಳ್ತೀವಿ, ಸರ್ಕಾರ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಪಾಪ ಎಸ್ ಪಿ ಅವ್ರು ಏನು ಮಾಡ್ತಾರೆ? ಇವರು ಖಾಕಿ ಬಗ್ಗೆ ನಮಗೆ ಗೌರವ ಇದೆ. ನಿಮಗೆ ನಿಜವಾಗ್ಲೂ ಸರ್ಕಾರಿ ಸೇವಕರಾಗಿದ್ದರೆ ನೀವು ಕಾನೂನಾತ್ಮಕ ಕ್ರಮ ತಗೊಳ್ಕೋಬೇಕು. ಯಾರು ಪ್ರಚೋದನೆ ಭಾಷೆ ಮಾಡಿದ ಅಂಥವ್ರ ಬಗ್ಗೆ, ಸತೀಶ್ ಪೂಜಾರಿ ಬಗ್ಗೆ ಅಥವಾ ಹಿಂದೂ ಸಂಘಟನೆಗಳ ಬಗ್ಗೆ ಅಲ್ಲ. ನೀವು ನರಭಕ್ಷಕರಾಗಬಾರ್ದು, ರಕ್ಷಣಾ ಇಲಾಖೆಯವರೇ ಆಗಬೇಕು. ಯಾರೊಬ್ಬ CPIನ ಸತೀಶ್ ಪೂಜಾರಿ ವಂಶವೃಕ್ಷ ಕೇಳಿದಂತೆ, ನನಗೆ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀನಿ, ಹುಷಾರ್, ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀನಿ. ಏನು ವಂಶವೃಕ್ಷ ಕೇಳೋಷ್ಟು ತಾಕತ್ತು ನಿನಗಾಯ್ತಾ? ನೋಡೋಣ, ನಿನಗೆ ತಾಕತ್ತಿದ್ರಿ ಆ ವಂಶವೃಕ್ಷ ಪಡಿ ಮತ್ತು ಅಂಥವ್ರ ಮೇಲೆ ಕ್ರಮ ತೆಗೆದುಕೊಂಡ್ರೆ ಸಹಿಸಲ್ಲ ಅಂತೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಪೊಲೀಸ್ ಇಲಾಖೆಯವರು. ಕೆಲವರಿಗೆ, ಎಲ್ಲರೂ ಅಂಥವ್ರಿಲ್ಲ, ಕೆಲವು ಒಳ್ಳೆಯಿರ್ತಾರೆ. ಅಥವಾ ಯಾರು ದೇಶದ್ರೋಹಿಗಳು ಹಿಂದೂಗಳ ಮೇಲೆ ಹಿಂಸೆ ಮಾಡ್ತಾರೆ ಅಂಥವ್ರನ್ನ ಸರ್ಕಾರ ಗೌರವಿಸಬಾರ್ದು. ಮುಲಾಜಿಲ್ಲ ಕಂಡಲ್ಲಿ ಗುಂಡಿಟ್ಟು ಹೊಡೆದಾಗ ಈ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರುತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು.